ಇಂಟರ್ನ್ಯಾಷನಲ್ ವ್ಲಾಗ್ ದಿಸ್ ಇಸ್. ಏನು ಹೇಳಿ, ಇಷ್ಟ ಆಗುತ್ತಲ್ಲ ನಿಮಗೆ ಈ ಥರದೆಲ್ಲ? ಕಳ್ಳನ ಮಕ್ಕಳ್ರ RCB ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ವ್ಲಾಗ್ ದಿಸ್ ಇಸ್. ಏನು ಹೇಳಿ, ಇಂಟರ್ನ್ಯಾಷನಲ್ ವ್ಲಾಗ್. ಅದಕ್ಕೆ ಈ ವ್ಲಾಗನ್ನು ಟೈಮ್ ತೊಗೊಂಡು ಫಸ್ಟು ಸಬ್ಸ್ಕ್ರೈಬ್ ಆಯಿತಾ, ಆಮೇಲೆ ಮುಂದಿನ ಕಾರ್ಯಕ್ರಮ ಹೋಗೋಣ. ಓಕೆ, ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ರೆಸ್ಟೋರೆಂಟ್ ಇಲ್ಲ ಹತ್ರದಲ್ಲಿ, ತಿನ್ನೋಕ್ಕೇನು ಇಲ್ಲ, ಸ್ವಲ್ಪ ದೂರ ಹೋಗ್ಬೇಕಂತೆ, ಗಾಡಿ ಇಲ್ಲ ನಮ್ಮ ಹತ್ರ. ಸೊ ನಾನೊಂದು ಗ್ರಾಸರಿನೋ ಡಿ-ಮಾರ್ಟ್ಗೆ ಹೋಗ್ಬಿಟ್ಟು ಅಲ್ಲೇನಾದ್ರು ಇದ್ರೆ ಬರೋಣ ಅಂತ ಹೋಗ್ತಾ ಇದ್ದೀನಿ. ಅಷ್ಟು ದೂರದಿಂದ ಏನಾದ್ರು ತಿನ್ನೋಕ್ಕೆ ಮಾರ್ಟ್ ಹುಡ್ಕೊಬಂದರೆ ಏನಂದರೆ ಇವ್ರು ಸಂಡೇ ಕೆಲಸನೇ ಮಾಡೋಂಗಿಲ್ಲ ಗುರು. ಸ್ಯಾಟರ್ಡೇನೂ ಆಫ್ ಡೇ ಅನಿಸುತ್ತೆ, ಸಂಡೇ ಅಂತೂ ಕೆಲಸ. ಅಂಗಡಿ ಮಾರ್ಟ್ ಏನೇ ಆಗಿದ್ರಿ ನಾವು ಮಾಡಲ್ಲ. ನಮಗೆ 5 ದಿನ 6 ದಿನ ದುಡಿದ್ರೆ ಸಾಕು. ಮತ್ತು ಟೈಮ್ ಕರೆಕ್ಟಾಗಿ ಬರ್ತಾರೆ, ಟೈಮ್ ಕರೆಕ್ಟಾಗಿ ಹೋಗ್ತಾರೆ. ಸಂಡೇ ಮಾಡಲ್ಲ ಕೆಲಸ. ನಮಸ್ಕಾರ ನಮಸ್ಕಾರ. ಜೈ ಜೈ RCB. ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ. ಏನಿದು? ಏನಿಲ್ಲ ಮಚ್ಚ, ಇದು ಹ್ಯಾನೋವರ್ ಅಲ್ಲಿ ಒಂದ್ ಸ್ವಲ್ಪ ಕಮರ್ಷಿಯಲ್ ತರ. ನಾನೇನು ಎಕ್ಸ್ಪ್ರೆಷನ್ ಕೊಡಕ್ಕೆ ಸುಮ್ಮನೆ ಏನಿದು ಅಂತ ಕೇಳಿದೆ. ನಾವಿವಾಗ ನೋಡಿ ಥರ ಆಫೀಸ್ ಡ್ರೆಸ್ಸಲ್ಲಿ ಬಂದಿದ್ದೀವಿ. ರೂಮ್ ಹೋಗ್ಬಿಟ್ಟು ಬರಬೇಕಿತ್ತು, ಅದರೆಲ್ಲ ಕ್ಲೋಸ್ ಆಗ್ತಿತ್ತು. ಅದಕ್ಕೆ ನಿಮಗೋಸ್ಕರ ವ್ಲಾಗ್ ಮಾಡಬೇಕಲ್ಲ, ಜರ್ಮನಿ ತೋರಿಸ್ಬೇಕಲ್ಲ, ಅದಕ್ಕೆ ನಿಮಗೋಸ್ಕರ ನಾವು ಕೆಲಸ ಎಲ್ಲ ಮಾಡಿ ಹೆಂಗೋ ಓಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಜಾರಾಗುತ್ತೆ, ನನಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಇವತ್ತಿನ ಗೈಡು ನಮ್ಮ ಫ್ರೆಂಡು ಮಿಲ್ಲಿಂದ ಫಸ್ಟ್ ಟೈಮಿಂದ ಬಿಶ್ವರ್ ಓಂಕಾರಾಚಾರ್ಯಗೆ ಮೊದಲನೇ ಸರಿ ಬರ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ ನಿಮಗೆ? ಬಹಳ ಖುಷಿ ಆಗ್ತಾ ಇದೆ. ತುಂಬಾ ಏನಂತಾರೆ, ಎಂತ ಬ್ಯುಸಿ ಆಗಿದ್ರು ನೀವು ಕೂಡ ನಾವು ಕೂಡ ಇವತ್ತು ಮೀಟ್ ಆಗೋ ಒಂದು ಸಮಾರಂಭ ಸಿಕ್ಕಿರೋದ್ರಿಂದ ಸಂದರ್ಭ ಅಲ್ರೂ ಜರ್ಮನ್ ಅಲ್ಲಿ ಬೇರೆಯವ್ರು ಯಾರೋ ಕನ್ನಡ ಮಾತಾಡ್ತಾರೆ, ಕೇಳ್ಸಕ್ಕೆ ಖುಷಿ ಆಗುತ್ತೆ ಮಾತ್ರ. ಅದಕ್ಕೆ ಬಂದಿದ್ದೀನಿ. ಸೊ ನಂದೇನು ಪಾತ್ರ ಇಲ್ಲ ಇದರಲ್ಲಿ, ಎಲ್ಲ ಇವಂದೇ. ಇವನ್ ಏನ್ ಹೇಳ್ತಾವನೆ ಇದೆಲ್ಲ ಓದ್ತಾ ಇದ್ದಾನೆ, ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಓದ್ಬಿಟ್ಟು ಹೇಳ್ತಾವನೆ. ಹಂಗೆ ನಿಮ್ಗೂ ತಿಳಿಸ್ಕೊಡ್ತಾರೆ. ಇವತ್ತು ವ್ಲಾಗ್ ನಾನು ಮಾಡೋದಲ್ಲ, ಇವತ್ತು ವ್ಲಾಗ್ ಮಿಲಿಂದ ಮಾಡೋದು. ರೈಟಾಗಿ ಎಲ್ಲ ಕ್ಲೋಸ್. ಬಟ್ ಇಲ್ಲಿ ಏನಂದ್ರೆ ನಿಮ್ಗೆ ಕ್ಲೋಸ್ ಆದ್ರೂ ಓಪನ್ ಆಗಿರೋ ತರ ಫೀಲ್ಸ್ ಬರುತ್ತೆ. ಯಾಕಂದ್ರೆ ಇವಾಗ ನೋಡಿ, ದಿಸ್ ಶಾಪ್ ಇಸ್ ಕ್ಲೋಸ್ಡ್, ಬಟ್ ಅವರು ಎಲ್ಲ ಲೈಟ್ಸ್ ಆನ್ ಮಾಡಿ ಎಲ್ಲ ಅದೇ ತರ ಇಟ್ಟು ಹೋಗಿರ್ತಾರೆ. ಆಮೇಲೆ ಮೋಸ್ಟ್ ಆಫ್ ದಿ ಥಿಂಗ್ಸ್ ನೀವು ನೋಡಿದ್ರೆ ಇಲ್ಲಿ CCTV ಕ್ಯಾಮ್ರಾಸ್ ಕಮ್ಮಿ. ಆಮೇಲೆ ಒಂಥರ ಕಾಂಪೌಂಡ್ ಆಗಲಿ, ಯಾರೋ ಸೆಕ್ಯೂರಿಟಿ ಇರಬೇಕು ಆ ಥರ ಎಲ್ಲ ಏನು ಇಲ್ಲ. ಸೇಫ್ಟಿ ಚೆನ್ನಾಗಿದೆ, ಅವರು ನಂಬ್ತಾರೆ. ಏನಂತಾರೆ ಆಕ್ಚುಲಿ ನಾನು ಅಷ್ಟೇ, ರಾತ್ರಿ ಮಳೆಯಲ್ಲಿ ನಡ್ಕೊಂಡು ಹೋಗಿದ್ದೆ. ಎಷ್ಟೊಂದು ಜನ ಹುಡುಗರು ನಿಂತ್ಕೊಂಡು ಚಿಲ್ ಮಾಡ್ತವ್ರೆ. ಏನು ನಿಮಗೆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಓಡಾಡ್ಬೋದು ಜರ್ಮನಲ್ಲಿ. ಸೊ US UK ಆ ಕಂಟ್ರಿಯಲ್ಲಿ ಎಲ್ಲ ಓಡಾಡಂಗಿಲ್ಲ. ನಮ್ಮ ಫ್ರೆಂಡ್ಸು ಆಚೆ ಹೋಗಲ್ಲ, ನಾನು ಹಂಗಾಗತ್ತೆ ಹಿಂಗಾಗತ್ತೆ. ಬಟ್ ಇದು ವೆರಿ ಪೀಸು. ಸೊ ಬಂದಿದ್ದೀವಿ, ಇಲ್ಲಿ ಏನೇನು ಸಿಗುತ್ತೆ, ಏನೇನು ನೋಡೋಕೆ ಸಿಗುತ್ತೆ ಅದನ್ನು ನಿಮಗೂ ತೋರಿಸ್ತಾ ಹೋಗ್ತೀವಿ. ಸದ್ಯಕ್ಕೆ ಒಂದು ರೋಡ್ ಇದೆ ನೋಡ್ರಿ, ಚೆನ್ನಾಗಿದೆ ರೋಡು, ಕಾಮ್ ಆಗಿದೆ. ಇದು ಸ್ವಲ್ಪ ಬ್ಯುಸಿ ಏರಿಯಾ ಅಂತೆ, ಬಟ್ ಹಂಗ ಅನಿಸ್ತಾ ಇಲ್ಲ. ರಾತ್ರಿ 8 ಗಂಟೆ ಆಗಿರೋದ್ರಿಂದ 8 ಗಂಟೆ ಆದ್ಮೇಲೆ ಎಂತ ಬ್ಯುಸಿ ಏರಿಯಾನು ಸೈಲೆಂಟ್ ಏರಿಯಾ. ಇದು ರಾತ್ರಿ ಬೆಳಕಿದೆಯಲ್ಲ, ಸೊ ನಮ್ಗೆ ರಾತ್ರಿ ಗೊತ್ತಾಗ್ತಿಲ್ಲ ಅಷ್ಟೇ. ಬಟ್ 8 ಗಂಟೆ ಇದು, ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಬೇಡಿ. ಸೊ ಇದು ಓಲ್ಡ್ ಸಿಟಿ ಆಫ್ ಹ್ಯಾನೋವರ್ ಅಂತ ಅವನು ಹೇಳ್ದ. ಸೊ ಓಲ್ಡ್ ಸಿಟಿಯಲ್ಲಿ ನಿಮಗೆ ಇಲ್ಲಿ ನೋಡಿ, ಇದೆಲ್ಲ ಏನು ಇದಿದೆ, ಟಾರ್ಗ್ ಹಾಕಲ್ಲ, ಹಂಗೆ ಆಲೋ ಬ್ಲಾಕ್ಸ್ ಬಿಟ್ಟಿರ್ತಾರಂತೆ. ಇನ್ನೊಂದು ಮೇನ್ ಇಂಟ್ರೆಸ್ಟಿಂಗ್ ನೋಡಿ, ಹಿಂಗೆ ಓ ಗಾಡ್ ಏನು ಕ್ರೇಜ್ ಆಗಿದೆಯಲ್ಲ, ಇದು ಚರ್ಚ್ ಏನಾಗಿದೆ, ಏನು ಹೆಸರು? ಮಾರ್ಕ್ ಕಿರ್ಷೆ ಅಂತ. ಮಾರ್ಕ್ ಕಿರ್ಷೆ ಅಂದರೆ ಮಾರ್ಕ್ ಅಂದರೆ ಮಾರ್ಕೆಟ್, ಕಿರ್ಷೆ ಅಂದರೆ ಚರ್ಚ್. ಸೊ ಮಾರ್ಕೆಟ್ ಚರ್ಚ್, ಮಾರ್ಕೆಟಲ್ಲಿರೋ ಒಂದು ಚರ್ಚು ಮಾರ್ಕ್ ಕ್ರಿಶ್ಚಿಯನ್ ಅಂತ. ಇಲ್ಲಿ ನೋಡ್ಬೋದು ನೀವು, ಸಕ್ಕತ್ತಾಗಿ ಫೌಂಟನ್ ಗಿಂಟನ್ ಎಲ್ಲ ಇದೆ ಇಲ್ಲಿ. ಯೂಶ್ವಲಿ ಏನಾಗುತ್ತೆ, ಸಿಟಿ ಸೆಂಟ್ರಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಚರ್ಚ್ ಇರುತ್ತೆ, ಓಲ್ಡ್ ಚರ್ಚು. ಅದ್ರ ಸುತ್ತಮುತ್ತ ಏನಾಗುತ್ತೆ, ಏರಿಯಾನ ಏನೇ ಆದರೂ ಈ ಥರ ರೋಡ್ಸ್ ನೋಡಿದ್ರೆ ಟಾರ್ ರೋಡ್ ಎಲ್ಲ ಮಾಡಿರಲ್ಲ, ಆಲ್ಮೋಸ್ಟ್ ಹಳೆ ರೋಡ್ ಥರ ಇಟ್ಟಿರ್ತಾರೆ. ಆಮೇಲೆ ಯೂಶ್ವಲಿ ಈ ಥರ ದೊಡ್ಡ ದೊಡ್ಡ ಜಾಗಗಳಿದ್ರೂ ಕ್ಲೋಸ್ ಮಾಡಿರೋ, ನೀವೆಲ್ಲೇ ನೋಡಿದ್ರು ಯು ಕ್ಯಾನ್ ನಾಟ್ ಸಿ ಒಂದು CCTV ಕ್ಯಾಮ್ರಾ ಆಗಲಿ ಅಥವಾ ಕ್ಲೋಸ್ ಕಾಂಪೌಂಡ್ಸ್ ಆಗಲಿ ಇರಲ್ಲ. ಯಾವುದೇ ಟೈಮಲ್ಲಿ ಏನಾದರೂ ಮಾಡ್ಬೋದು, ಅಂದರೆ ರೆಸ್ಪಾನ್ಸಿಬಲ್ ಆಗಿ. ಯಾಕಂದರೆ ಜರ್ಮನ್ಸು ಒಂದು 7 ಗಂಟೆ ಆದಮೇಲೆ ಅಷ್ಟೇ. ವೈಬ್ ಚೆಕ್ ನೋಡಿ, ಇಲ್ಲಿ ಓಲ್ಡ್ ಸಿಟಿ, ಓಲ್ಡ್ ಹ್ಯಾನೋವರ್ ಒಳಗಡೆ ಬಂದಾಕ್ಷಣ ನಿಮ್ಗೆ ವೈಬ್ ಗೊತ್ತಾಗುತ್ತೆ. ಯಾರು ಸೊ ಈ ಕಾರ್ಗಳೆಲ್ಲೋ ಯಾರೋ ಒಬ್ಬ ಹಾರ್ಮೋನಿಯಂ ನುಡಿಸ್ತಾ ಇರ್ತಾರೆ.
ನಿಮ್ಗೆ ವೈಬ್ಸ್ ಗೊತ್ತಾಗತ್ತಲ್ಲ, ಅದು ಓಲ್ಡ್ ಕಂಟ್ರಿ ಅಲ್ಲ, ಓಲ್ಡ್ ಯುರೋಪಿಯನ್ ಸಿಟಿಗೆ ಬಂದಿದ್ದೀವಿ, ಓಲ್ಡ್ ಯುರೋಪಿಯನ್ ಕಲ್ಚರ್ಗೆ ಬಂದಿದ್ದೀವಿ. ಸೊ ಈ ರೋಡ್ ನೋಡಿ, ರೆಸ್ಟೋರೆಂಟ್ಸ್, ಪಬ್ಸ್, ಕ್ರೇಜಿ ವೈಬ್ ನೋಡಿ, ಮಸ್ತ್ ಆಗೈತೆ. ಜನ ಚಿಲ್ ಮಾಡ್ತಾ ಇದ್ದಾರೆ. ನಾವು ಏನೋ ಹುಡುಕ್ತಾ ಇದ್ದೀವಿ, ಏನು ಹುಡುಕ್ತಾ ಇದೀವಿ ಅಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕಾಯ್ತಾ ಇರಿ, ನಿಮಗೆ ಒಂದು ಸ್ಪೈಸಿ ಕಂಟೆಂಟ್ ಐತಿ ಇವಾಗ. ವೆಜ್ ಈ ರೋಡಲ್ಲೆಲ್ಲ ಬಂದು ತುಂಬ ರೆಸ್ಟೋರೆಂಟ್ಸ್ ಇದೆ. ಯೂಶ್ವಲಿ 7 ಗಂಟೆ 8 ಗಂಟೆಗೆ ಶಾಪಿಂಗ್ ಕ್ಲೋಸ್ ಆದ್ರೂ ರೆಸ್ಟೋರೆಂಟ್ಸ್ ಬಂದು 12 ಗಂಟೆ 1 ಗಂಟೆ ತನಕ ತೆಗ್ದಿರುತ್ತೆ. ಬಿಯರ್ ಕುಡಿಬೇಕಲ್ಲ ಬಾಯ್ ಎಲ್ಲರೂ. ಸಾಯಂಕಾಲ ಆಯಿತು, ವೀಕೆಂಡ್ ಆಯಿತು ಅಂದರೆ ಮುಗೀತು. ನಮ್ಮ ಜರ್ಮನ್ಸ್ ಎಲ್ಲ ಬಿಯರ್ ಕುಡಿದ್ಮೇಲೆ ದೇವ್ರುಗಳಾಗಿ ಹೋಗ್ತಾರೆ. ನಾವು ಅವ್ರು ನಮಗೂ ಫುಲ್ ಬಿಯರ್ ಕುಡೀರಿ ಅಂತ ಫೋರ್ಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ಫುಲ್ ಕ್ರೇಜಿ ಆಗಿದೆ ವೈಬು. ಇದೆ ನೋಡಿ, ಆ ಸ್ಪೈಸಿ ಪ್ಲೇಸ್ ಹಿಡಿದ್ಮೇಲೆ ಇದೆ. ಇಷ್ಟ ಆಗುತ್ತಲ್ಲ ನಿಮಗೆ ಈ ಥರದ್ದೆಲ್ಲ? ಕಳ್ಳನ ಮಕ್ಕಳ್ರ ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಇದೆ ನೋಡಿ, ಅಲ್ಲೊಂದು ಬ್ಲೂ ಮೂನು, ಇಲ್ಲೊಂದು ಸೆಕ್ಸಿ ಸೆಂಟರ್ ಅಂತ ಈ ಸೈಡು ತುಂಬ ಇದೆ ನೋಡ್ರಿ ಇಲ್ಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇಲ್ಲಿ ಗೊತ್ತಲ್ಲ ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಓಪನ್ ಮಾಡಿಬಿಟ್ರೆ ಇಲ್ಲಿ ಮಚ್ಚ, ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಲೀಗಲ್ ಇದೆ. ಸುಮಾರು ದೊಡ್ಡ ಸಿಟಿಲಿ ಎಲ್ಲ ಕಡೆನೂ ನಿಮಗೆ ಈ ಥರ ಒಂದು ಏರಿಯಾ ಇರುತ್ತೆ. ಜನ ಬರ್ತಾರೆ. ಇದು ಯಾವುದೋ ಒಂಥರ ಟಾಬು ಪ್ಲೇಸ್ ಏನಲ್ಲ. ಜನ ಬರ್ತಾರೆ, ನೋಡ್ತಾರೆ, ಬೇಕಾಗಿರೋರು ಏನು ಬೇಕೋ ಮಾಡ್ತಾರೆ. ನಮ್ಮಂತವ್ರು ಬಂದು ನೋಡ್ಕೊಂಡು ಓಕೆ ಈ ಥರನೂ ಜಾಗ ಇದೆ ಅಂತ ನೋಡ್ಕೊಂಡು ನಿಮ್ಗೆ ತೋರಿಸ್ಬಿಟ್ಟು ಹೋಗ್ತೀವಿ. ಬರೀ ಇಂಥದೆಯಾ? ಅದೇ ಇಂಡಿಯಾದಲ್ಲಿ ಓಪನ್ ಮಾಡಿದ್ರೆ ಇಂಡಿಯಾದಲ್ಲಿ ಇಲ್ಲಿಗಲ್ ಅದೆಲ್ಲ ಹೇಳ್ಬಾರ್ದು. ಕಟ್ ಯಾವ ಪ್ಲೇಸ್ ಅಂತ ಹೇಳಲ್ಲ, ಅದನ್ನ ಎಡಿಟ್ ಮಾಡ್ತೀನಿ. ಅದು ಇಲ್ಲಿಗಲ್ ಆಗಿ ಇದೆ. ಬಟ್ ಇಲ್ಲಿ ಸ್ವಲ್ಪ ಲೀಗಲ್ ಆಗಿ, ಸ್ವಲ್ಪ ಪ್ರೊಫೆಷ್ನಲ್ ವೇ ಅಲ್ಲಿ ಇದೆಲ್ಲ ಮಾಡ್ತಾರೆ ಇಲ್ಲಿ. ಸೊ ಇಂಥ ಕಂಟೆಂಟು ನೋಡ್ರಿ, ಈ ಥರ ಇದೇನು ಹ್ಯಾನೋವರ್ಗೆ ಬಂದರೆ ಈ ಥರ ಜಾಗಗಳು ಸಿಗುತ್ತೆ. ಬಟ್ ಬಂದ್ರಿ, ನೋಡ್ಕೊಂಡು ಹೋಗ್ರಿ, ಏನೇನೋ ಮಾಡಿಬಿಟ್ರಿ, ಆಮೇಲೆ ಏನೇನೋ ಮಾಡ್ಕೊಂಡು ನಿಮ್ಗೆ ಏನೇನೋ ಆದರೆ ಆಮೇಲೆ ಏನೇನೋ ಆಗೋಕ್ಕೆ ಏನೇನೋ ಆಗುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಬೇಡ. ಸೊ ಇದೊಂದು ಸ್ಟ್ರೀಟ್ ಹಾಗೆ ಇದೆ. ಸೊ ಇದೆಲ್ಲ ಫುಲ್ ಎರೋಟಿಕ್ ಸೀನ್ಸ್, ಫುಲ್ಲು ಸ್ಪೈಸ್ ಅಪ್. ಹುಷಾರಾಗಿರಿ. ಬೇರೆ ಥೈಲ್ಯಾಂಡ್ ಅಲ್ಲೆಲ್ಲ ಆಚೆ ನಿಂತಿರ್ತಾರೆ, ಬಟ್ ಇಲ್ಲಿ ಅಷ್ಟೊಂದು ಆಚೆ ನಿಂತಿರಲ್ಲ, ಒಳಗಡೆ ಇರ್ತಾರೆ. ಈ ಸ್ಟ್ರೀಟಲ್ಲಿ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಎಲ್ಲ ಹೋದ ಎಲ್ಲ ಬಿಟ್ಟು ಒಳಗಡೆ ಹೋದ್ನಾ? ಇಲ್ಲ ಏನೋ ನಾನು ಯಾವುದೋ ಅದು ಒಳಗಡೆ ಹೋದೆ ಅನ್ಕೊಂಡೆ. ಇಲ್ಲಪ್ಪ, ನಾವೆಲ್ಲ ಆ ಥರ ಎಲ್ಲ ಹೋಗಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸಂಸ್ಕಾರ ಜಾಸ್ತಿ ನಮಗೆ ಇಂಡಿಯನ್ಸ್. ಇಲ್ಲಿ ಇನ್ನೊಂದೇನು ಹುಷಾರಾಗಿರ್ಬೇಕು ಅಂದರೆ, ಪಬ್ಲಿಕ್ಕಲ್ಲಿ ಕ್ಯಾಮ್ರಾ ಫೋಟೋಸ್ ಎಲ್ಲ ತಗೊಳ್ಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ಇವರು ಪ್ರೈವಸಿ ತುಂಬ ಇಂಪಾರ್ಟೆಂಟು. ಆಫ್ ಮಾಡಲಿ ನಾನು? ಇಲ್ಲ ಈ ಥರ ಏನಂತಾರೆ, ನಾರ್ಮಲ್ ಆಗಿ ನಾವೇನೋ ಬೇಸಿಕ್ಕಾಗಿ ಸುಮ್ಮನೆ ಬ್ಲಾಗ್ ಥರ ಮಾಡೋದೆಲ್ಲ ಓಕೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇಫ್ ದೇ ಗೆಟ್ ಟು ನೋ ದೇ ಆರ್ ಬೀಂಗ್ ಫಿಲ್ಮ್ ಸ್ಪೆಸಿಫಿಕಲಿ, ದೆನ್ ಇಟ್ಸ್ ಇಲ್ಲೀಗಲ್. ಸೊ ಅವರು ಅದಕ್ಕೆ ಆ ಸ್ಟ್ರೀಟ್ಸಲ್ಲಿ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ ಆಯಿತು. ಯಾಕಂದರೆ ಎಲ್ಲೂ ಹೊಡೆದ್ಬಿಡ್ತಾರೆ ಅಂತ. ಬಟ್ ಪರವಾಗಿಲ್ಲ, ನಾವೇನು ಅವ್ರದ್ದೇನು ಮಾಡ್ತಾರ, ನಾವು ಮಾಡ್ಕೋತಿದ್ದೀವಿ. ಇಲ್ಲೂ ನೋಡಿ, ಇನ್ನೊಂದು ಯಾವುದೋ ಹಿಂದೆಗಡೆ ದೊಡ್ಡ ಸ್ಟ್ರಿಪ್ ಕ್ಲಬ್ ಇದೆ. ಇದು ಸ್ಟ್ರಿಪ್ ಕ್ಲಬ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ತಾವನೆ. ಹೋಗಿರ್ತಾನೆ, ಗೊತ್ತಿಲ್ಲ. ನಾವೆಲ್ಲ ಹೋಗಿಲ್ಲ. ಇಲ್ಲ ಹೋಗವನೆ ಸ್ಟಾರ್ಟ್ ಮಾಡ್ಬೇಡಪ್ಪ. ಮಿಲಿಂದ್ ನಾಗಾರ್ಜುನ್ ನೋಡ್ಕೊಬಿಟ್ರಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ, ಎಲ್ಲರೂ ಮೆಸೇಜ್ ಮಾಡಿ. ಇಲ್ಲ ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಇದು ನಾವು ಇವಾಗ ತಾನೇ ಮಾತಾಡ್ತಿದ್ವಿ, ಇಂಡಿಯಾದಲ್ಲಿ ಏನಾದರೂ ಈ ಥರ ಮಾಡಿದ್ರೆ ಆಗೋ ಕ್ರೈಮ್ಸು, ಸೆಕ್ಷುವಲಿ ಕ್ರೈಮ್ಸು ಕಡಿಮೆ ಆಗುತ್ತಾ ಏನು ಅಂತ. ಬಟ್ ಇಲ್ಲಿ ಇರೋ ಜನಸಂಖ್ಯೆಗೆ ಇವ್ರು ಇದನ್ನು ಮ್ಯಾನೇಜ್ ಮಾಡ್ಬೋದು. ಬಟ್ ನಮ್ಮ ದೇಶದಲ್ಲಿರೋ ಜನಸಂಖ್ಯೆಗೆ ಟ್ರಾಫಿಕ್ಕು ಆಗಲಿ ಇದು ಆಗಲಿ ಮ್ಯಾನೇಜ್ ಮಾಡೋದು ಭಾರಿ ಕಷ್ಟ. ಮತ್ತು ನಿಮಗೆ ಗೊತ್ತು ಜನ ಏನು ಮಾಡಬೇಕು. ಸ್ವಲ್ಪ ಅಂದರೆ ಎಲ್ಲ ಅಲ್ಲ, 1% ಆಫ್ ದ ಪಾಪ್ಯುಲೇಷನು ಆ ಥರ ಇದ್ದರೆ ಭಾರಿ ಕಷ್ಟ. ಬಟ್ ಇಲ್ಲಿ ಜನ ಚಿಲ್ಲಿದ್ದಾರೆ, ಆಮೇಲೆ ಜನಸಂಖ್ಯೆ ಕಡಿಮೆ. ಸೊ ಪ್ರೊಫೆಷ್ನಲಿ ಇವರೇನೇ ಮಾಡೋರು ಪ್ರೊಫೆಷ್ನಲ್ ಆಗೇ ಮಾಡ್ತಾರೆ, ಈವನ್ ಸೆಕ್ಷುವಲಿ. ಸೊ ಮೇಂಟೈನ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಕೌಂಟ್ರಲ್ಲಿ ಸ್ವಲ್ಪ ಇವರೋ ದುಡಿಯೋಣ ಅಂದ್ಬಿಟ್ಟು ಅವನೇ ಬಿಲ್ಲಿಂಗ್ ಮಾಡ್ತವನೆ. ಮತ್ತು ಹೆಂಗಿದು ಕಾರ್ಡಾ ಕ್ಯಾಶಾ? ಕಾರ್ಡು. ಅದೆಲ್ಲ ಎಕ್ಸ್ಪ್ಲಿಸಿಟ್ ಕಾಂಟೆಂಟ್ ಬೇಡ. ಅದು ಏನಿಲ್ಲ, ಅದು ಎನರ್ಜಿ ಡ್ರಿಂಕ್ ಉಚ್ತವನೇ.
ಟ್ಯಾಪ್ ಮಾಡ್ದ, ಕೊಟ್ಟ, ಈ ಮಾಟೊಳಗಡೆ ಹೋದ, ಒಂದೆರಡು ಸಾಮಾನು ಎತ್ಕೊಂಡ, ಬಿಲ್ ಹಾಕ್ದ, ಆಚೆ ಬಂದ. ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಹಾಯ್ ಇಲ್ಲ, ಒಂದು ಬಾಯ್ ಇಲ್ಲ. ಇಷ್ಟೇ ಜೀವನ. ಏನಂತೀರ? ಇವಾಗ ಮಾಮೂಲಿ ನಾವೆಲ್ಲಿ ರಾತ್ರಿ ಎಲ್ಲ ಲೇಟ್ ಆದರೆ ಶವರ್ಮಾ ತಿನ್ನಕ್ಕೆ ಹೋಗ್ತೀವಿ. ಅದೇ ಥರ ಇಲ್ಲಿ ಶವರ್ಮಾನ ಡೋನರ್ ಅಂತ ಕರೀತಾರೆ. ಫ್ರೆಂಡ್ಸ್, ಏನೋ ಕೊಡಿಸ್ದ, ಇಷ್ಟು ಹೊಡೆದಿದೆ. ಇದನ್ನ ಹೆಂಗೆ ತಿನ್ನಲಿ ಇವಾಗ? ಹೆಂಗೆ ತಿನ್ಲು? ಫಸ್ಟು ಫೋರ್ಕ್ ಯೂಸ್ ಮಾಡಿದ್ರು, ಹಾಂ, ಒಳಗಿರೋದನ್ನೆಲ್ಲ ಬಗಿ, ಹಾಂ, ಬ್ರೆಡ್ ಚಿಕ್ಕದಾದ್ಮೇಲೆ ಅಗಿ. ಒಳಗಡೆ ಬಗ್ಗಿಬೇಕಂತೆ, ಬ್ರೆಡ್ ಚಿಕ್ಕದಾದ್ರೂ ಅಗಿಬೇಕಂತೆ. ಉಪ್ಪಿಲ್ಲ, ಖಾರ ಇಲ್ಲ, ಅದು ಆ ಕಡೆ ಎಲ್ಲ ನೋಡ್ಬೋದು. ಹಾಂ, ಸನ್ಸೆಟ್ ಇನ್ನೂ ಪೂರ ಆಗಿಲ್ಲ ಆ್ಯಕ್ಚುಲಿ ಬಟ್ ಇಲ್ಲಿ ಸ್ವಲ್ಪ ನಿಮಗೆ ಕತ್ಲೆ, ನೈಟ್ ಆಗಿದೆ. ನಮ್ಮ ಇಂಡಿಯಾದಲ್ಲೆಲ್ಲ ಇವಾಗ ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ. ನೈಟು ಅಂತ ಇದೆಯಲ್ಲ, ಆಗ ಅನ್ಸೋದು ನೋಡಿ. ಬೇಕಾದ್ರೆ ಸ್ಕೈ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ, ಬಟ್ ಕತ್ಲೆ ಆಗಿದೆ. ಯಾಕಂದರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿದಾರಲ್ಲ, ಸೊ ಕತ್ಲೆ ಆಗಿದೆ. ನಮ್ಮ ಕಡೆ ಒಂದು 6 ಗಂಟೆ 6:30 ಹೆಂಗಿರುತ್ತೆ ಹಂಗಿದೆ ಸದ್ಯಕ್ಕೆ. ಓಹ್, ಜನ ಸೈಕಲಿಂದ ಎಕ್ಸ್ಕ್ಯೂಸ್ ಮಿ ಅನ್ನೋಕೆ ಏನೋ ಜರ್ಮನಿಯಲ್ಲಿ ಎಂಟ್ಶುಲ್ಡಿಗುಂಗ್ ಏನು ಚೂಳಿದು ಏನು ಚೂಳಿದು ಅಂದರೆ ಎಕ್ಸ್ಕ್ಯೂಸ್ ಮಿ ಅಲ್ವೇನಾ? ಏನು ಹೇಳು, ಮತ್ತೆ ಹೇಳು. ENT ಬೇಡ ನೀನು ಹೇಳು, ಹೆಂಗೆ ಸ್ಪೆಲ್ ಹೇಳು. ಎಂಟ್ಶುಲ್ಡಿಗುಂಗ್. ಏನು ಚೂಳಿದು ಅಂದರೆ ನಾನು ಒಂದ್ಸರಿ ಅದೇ ಟ್ರೈ ಮಾಡಿದೆ. ಏನು ಚೂಳಿದು ಅಂತ ಅವ್ಳಿಗೆ ಅರ್ಥ ಆಯ್ತದೆ ಆ್ಯಕ್ಚುಲಿ. ಗಮ್ಮತ್ ಮಾಡ್ತೀನಿ. ಬಾಯ್ ಮಚ್ಚ. ಇಂಟರ್ನ್ಯಾಷನಲ್ ವ್ಲಾಗ್ ನಂತರ ಒಂದು ಸೀರೀಸ್ ಆಫ್ ವ್ಲಾಗ್ ಬಿಡ್ತಾ ಇದ್ದೀನಿ. ಆ ಸೀರೀಸ್ ನ ಹೆಸರು ಸಪ್ತ ಅಂತ. ಹೌದು, ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾ ತನಕ 7 ಡಿಫ್ರೆಂಟ್ ಸಿಟೀಸ್ ಕವರ್ ಮಾಡಿದ್ದೀನಿ. 7 ಡಿಫ್ರೆಂಟ್ ವ್ಲಾಗ್ ಬರುತ್ತೆ. ಆ ಬ್ಯೂಟಿಫುಲ್ ಸಿಟೀಸ್, ಬ್ಯೂಟಿಫುಲ್ ಅಟ್ರಾಕ್ಷನ್ ಯಾವುದು ಅಂತ ನಾನು ಇವಾಗಲೇ ರಿವೀಲ್ ಮಾಡಕ್ ಹೋಗಲ್ಲ. ಪ್ರತಿ ಸಿಟಿಯ ಎಂಡಲ್ಲಿ ನೆಕ್ಸ್ಟ್ ಸಿಟಿ ರಿವೀಲ್ ಆಗ್ತಾ ಹೋಗುತ್ತೆ. ನಮ್ಮ ಫಸ್ಟ್ ಸಿಟಿ ಬಂದು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ, ಡೆಲ್ಲಿ. ಸೊ ಡೆಲ್ಲಿ ಎಂಡಲ್ಲಿ ನೆಕ್ಸ್ಟ್ ಸಿಟಿ ರಿವೀಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ಸೀರೀಸು ಸಕ್ಕತ್ತಾಗಿ ಎಡಿಟ್ ಆಗಿದೆ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ. ಯಾಕಂದರೆ ನಾವು ಪ್ರತಿ ವ್ಲಾಗ್ ಬಿಡಬೇಕಾದ್ರೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು. ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸಿಗ್ತೀನಿ, ಬಟ್ ಗಮ್ಮತ್ ಮಾಡ್ತಾ ಇರಿ, ನಾನು ಗಮ್ಮತ್ ಮಾಡಿಸ್ತಾ ಇರ್ತೀನಿ. ಸೊ ಸೈನಿಂಗ್ ಆಫ್, ಮಿಸ್ಟರ್ ಓಂಕಾರ ಆಚಾರ್ಯ. ನಮಸ್ಕಾರ, ಬಾಯ್.